ಫ್ರೆಂಡ್ಸ್ ನೋಡಿ ಇವಾಗ ಏನಾಗುತ್ತೆ ಅಂತ ಮಸ್ತ್ ಕಾಮಿಡಿ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ನೋಡ್ತಾ ಇದ್ರಿ ಬರ್ರಿ ಏನಾಗುತ್ತೆ ಹೋಗಮಂತ ಬಂದು ಎಟ್ಟತನ ಆಯ್ತು ಯಾರು ಏನ್ ಬೇಕಂತ ಕೇಳಕ್ ಬರೋದೇ ಹೋಗ್ಯಾರ ನೀವು ಎಂತ ಹೋಟೆಲಿಗೆ ಬಂದು ನಾವು ಕಡೆ ನನಗರ ಯಾವಾಗ ಪಿಜ್ಜಾ ನೋಡ್ತೀನಿ ನನಗೆ ಕಡೆ ನಡಿ ನಾವೇ ಹೋಗಿ ತಗೊಂಡ್ ಬರಮಂತ ತಗೊಂಡ್ ಬಂದಿರ್ತೀನಿ ನಮ್ಮಂತ ನಾವೇ ಎದ್ದು ಹೋಗಿ ತಗೊಂಡ್ ಬಂದು ತಿನ್ನಂಪ ಸುಮ್ಮನೆ ಯಾಕೆ ಕೊಡಮಂತ ದೊಡ್ಡ ಸಿಟ್ಟಿದಾಗ ಅವ್ರು ಬಂದು ಕೇಳೋ ತನಕ ನಾವು ಎದ್ದು ಹೋಗ್ಬಾರ್ದು ಯವ್ವ ಅವರೇ ಬಂದು ಕೇಳಿ ಕೊಡ್ತಾರಂತಂದು ಇರು ಮೇಡಮ್ ಏನೇನು ಬೇಕಂತ ಹೇಳಿ ನಾನು ಆರ್ಡರ್ ತಗೋತೀನಿ. ಪಿಜ್ಜಾ ಒಂದೈದು ಪಿಜ್ಜಾ ಒಂದೈದು ಅದೇನೋ ಅನ್ನ ತಿಳಲ್ಲ ಆಕಿ ಹಾಂ ಕಪ್ಚಿನ ತೊಗೊಂಬರ್ರಿ. ಪಿಜ್ಜಾ ಓಕೆ ಬಟ್ ಈ ಕಪ್ಚಿನ ಏನಂತ ಗೊತ್ತಾಗಲಿಲ್ಲ ಮೇಡಮ್. ಕುಡಿತಾರತ್ತಲ್ಲೋ ತಮ್ಮ ಅದು ಕಪ್ಚಿನ ಕುಡಿತಾರಂತ ನೋಡು ಅದು ಕಪ್ಚಿನ ಅನ್ನತ್ತೀವಿ ನಾವು. ಅಯ್ಯೋ ಕ್ಯಾಪೆಚಿನೋಗೆ ಇವು ಕಪ್ಚಿನ ಅಂತಿದ್ದಾವೆ. ಓ ಶಿಟ್ ಎಂತೆಂಥ ಜನ ಬರ್ತಾರಪ್ಪ. ಸರಿ ಮೇಡಮ್ ನಿಮ್ಮ ಕಪ್ಚಿನ ಮತ್ತು ಪಿಜ್ಜಾ ತೊಗೊಂಡು ಬರ್ತೀನಿ ಇರಿ. ಅಯ್ಯೋ ಎಷ್ಟಕ್ಕೊಂದು ಅಂತ ಹೇಳೋ ಕೇಳೇ ಇಲ್ಲಲ್ಲ ಪಿಜ್ಜಾ. ಅಯ್ಯೋ ಕೇಳಿಬಿಟ್ಟು ತರ್ಸೋದಿತ್ತು ನಾವೆಲ್ಲರೂ ಚೇಟ್ಕತ್ತಾವ. ನನಗರ ಒಂದು 10-12 ರೂಪಾಯಿಗೆ ಒಂದು ಪೀಸ್ ಇರ್ತಿರ್ಬೇಕು ಪಿಜ್ಜಾ. ಇರ್ಲಿ ಬಿಡು ಮತ್ತೆ ಕೇಳೋಣಂತ ತೊಗೊಂಡೇ ಬರ್ತಾನಲ್ಲ ಗೊತ್ತಾಗ್ತದೆ ತಿನ್ಬೇಡಕ್ಕೆ ಅಷ್ಟೇ ಅಂತ ಮತ್ತೆ ತಗೊಳ್ಳಿ ಮೇಡಮ್ ಎಲ್ಲರೂ ಪಿಜ್ಜಾ. ಇದೇ ನೋತಮ್ಮ ಪಿಜ್ಜಾ ಖಾಲಿ ಪಟ್ಟಾಗಿದ್ದಲ್ಲ ಇದು ತಿನ್ನಕ್ಕೆ ನಾವೆಲ್ಲ ಹಿಡಿದು ಬಂದೇವ ಕಡೆ ಹೋಗಿ ಇದೊಂದು ಕಟ್ಟಿ ರೊಟ್ಟಿ ಆಗ್ಯದ ಒಂದು 8 ರೊಟ್ಟಿ ಇಟ್ಟು ಮೇಲೆ ಪಲ್ಯ ಹಚ್ಕೊಂಡು ತಿಂದ್ರೆ ಅಂತ ರುಚಿ ಕೊಡ್ತದೆ. ಏನಪ್ಪ ನಾನು ಇವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದಿದ್ನ ಪಿಜ್ಜಾ ತಿನ್ನೋಕೆ ಬನ್ನಿ ನಮ್ಮ ಹೋಟೆಲ್ಗೆ ಅಂದ್ಬಿಟ್ಟು ತಾನಾಗೆ ಬಂದಿದ್ದಾವೆ ಪಿಜ್ಜಾ ತಿನ್ನಬೇಕು ಅಂತ. ಇವಾಗ ನೋಡಿದರೆ ಏನೋ ತಾಲಿಪಟ್ಟು ಏನೇನು ಹೆಸರು ಹಿಡ್ತಿದ್ದಾವೋ ಏನೋ ಈ ಪಿಜ್ಜಾಕ್ಕೆ. ಛೈ ಅಂತ ವಿಚಿತ್ರ ಜನ ಇರ್ತಾರಪ್ಪ. ಅಯ್ಯೋ ಇನ್ನು ಏನೇನು ಕೇಳಬೇಕು ಏನೋ ಈ ಜನಗಳು ಹೋಗೋ ತನಕ. ಅಯ್ಯೋ ಹಾಗೇನಿಲ್ಲ ಭಾಳ ಟೇಸ್ಟ್ ಇರ್ತದಂತೆ ಇವು ನಮ್ಮ ಮನೆಯವ್ರು ಹೇಳಾಗತ್ತಿರು. ಬರ್ರಿ ಪಟ್ನೆ ತಿಂದ್ಬಿಟ್ಟು ಅದೇನೋ ಕಪ್ಚಿನ ಅದನ್ನು ಕುಡಿದ್ಬಿಟ್ಟು ಹೋಗಮಂತ ತಡ ಆಗತ್ತದ. ಪಿಜ್ಜಾ ನೋಡಿದರೆ ತಾಲಿಪಟ್ ಅಂತವೆ, ಕ್ಯಾಪೆಚಿನೋಗೆ ಕಪ್ಚಿನ ಅಂತವೆ. ಛೇ ಎಂತ ಹಳ್ಳಿ ಮುಖ ಹುಳಿ ಸಾರು ಹೆಂಗಸರಪ್ಪ ಇವರು. ಛೇ ಅದಿಷ್ಟು ತಂದು ಕೊಟ್ಬಿಟ್ಟಿವ್ರು ಬೇಗ ಕಳಿಸ್ಬಿಡ್ಬೇಕು ಇಲ್ಲಿಂದ. ಯಾವ ಥರ ತಿಂತಿದ್ದಾರೆ ಇವರು, ಬಕಾಸೂರು ವಂಶದವ್ರು ಅನಿಸುತ್ತೆ. 6 ಪೀಸ್ ಇರೋ ಪಿಜ್ಜಾನ ಶೇರ್ ಮಾಡ್ಕೊಂಡು ತಿನ್ನೋದು ನೋಡಿದ್ದೀನಿ. ಇವರು ಒಬ್ಬೊಬ್ಬರು ಒಂದೊಂದು ಸೆಟ್ ಪಿಜ್ಜಾ ತಿಂತಿದ್ದಾರೆ. ಯಪ್ಪ ಆ ಹೆಣ್ಮಗಳಂತರೂ ಖಾಲಿನೇ ಮಾಡಿಬಿಟ್ಟಿದ್ದಾಳೆ ಪಿಜ್ಜಾನ. ಯಪ್ಪ ಏನೇನು ನೋಡಬೇಕು. ಪಿಜ್ಜಾ ಅಂತೂ ತಿಂದೆವು. ಹೋಗಪ್ಪ ಕಪ್ಚಿನ ತೊಂಬ ಒಂದು 5. ಮೇಡಮ್ ನಿಮ್ಮ ಕಪ್ಚಿನ ಅಂತ ತೊಗೊಂಡು ಬರ್ತೀನಿ ರೀ. ಕ್ಯಾಪೆಚಿನೋಗೆ ಕಪ್ಚಿನ ಅಂತಿದ್ದಾವೆ. ಮೇಡಮ್ ನಿಮ್ಮ ಕಪ್ಚಿನ ಬಂತು ನೋಡಿ ತಗೊಳ್ಳಿ. ಅಯ್ಯೋ ತಮ್ಮ ಚಾ ಕೊಟ್ಟು ಕಪ್ಚಿನ ಅಂತಲೋ ಯಪ್ಪ ಯಾರಣ್ಣ ಎತ್ತಬೇಕನ್ನತಿ. ಮೇಡಮ್ ನೀವು ಯಾವತ್ತೂ ಕುಡ್ದಿರ್ಲಿಲ್ವಲ್ಲ ಅದಕ್ಕೆ ನಿಮ್ಗೇನು ಗೊತ್ತಾಗ್ತಿಲ್ಲ. ಇದಕ್ಕೆ ಕ್ಯಾಪೆಚಿನೋ ಅಂತಾರೆ ಕಪ್ಚಿನ ಅಲ್ಲ. ಸೊ ನೀವು ಕೇಳಿರೋ ಕಪ್ಚಿನೋ ಕ್ಯಾಪೆಚಿನೋ ಇದೆ. ಕುಡ್ಕೊಳ್ಳಿ ನಾನು ಬಿಲ್ ತಗೊಂಡು ಬರ್ತೀನಿ. ಹೋಗಿ ಬಿಡಿ ಇವತ್ತಾಗ ಎದಕ್ಕೆ ಬೇಕು ನಮಗೆ ಕಟ್ಟಿ ಹೊಡೋರಿನ ಸಾವಸ. ಬಾ ಕಡೆ ಕಪ್ಚಿನಾನು ಏನೋ ಅನ್ನತನವ ಬಾ ಎಲ್ಲರೂ ಕುಡಿದ್ಬಿಟ್ಟು ಹೋಗ ಮತ್ತೆ ನಮ್ಮೂರಿಗೆ ಆ ಕಡೆ ಅದೊಂದು ತಾಲಿ ಪಡ್ತಿಲ್ಲಕ್ಕೆ ಇಟ್ಟು ಹೊರ ಬಂದೆ ಆ ಕಡೆ. ಎಲ್ಲರೂ ಬಿಲ್ಲಿಂದ ರೊಕ್ಕ ತೆಗಿರೇ ಬಿಲ್ ಹಿಡ್ಕೊಂಡು ನಿಂತಾನ. ಒಂದು 5 ಪಿಜ್ಜಾಕ್ಕೆ 12 ರೂಪಾಯಿ ಅಂದರೆ 60 ರೂಪಾಯಿ ಇತ್ತು. ಒಂದು 5 ಚಾ ಒಂದು 50 ಎಷ್ಟು 50 ಒಂದು 60 110 ರೂಪಾಯಿ ಆಯ್ತು. ಕೊಡ್ರಿ ಅಷ್ಟು ಮಂದಿ ಸೇರಿ ಕೊಟ್ಬಿಡಮಂತ ಹೋಗಮ್ಮಪ್ಪ. 12 ಪಿಜ್ಜಾ ಅಂತಿದಾರಲ್ಲಪ್ಪ ಇವರು. ಯಪ್ಪ ದೇವ್ರೆ ಇವ್ರು ತಗೊಂಡಿರೋ ಬಿಲ್ಲಿನ ರೇಂಜ್ ನೋಡಿದ್ರೆ ಇಷ್ಟೊಂದಾಗಿದೆ. ಇವ್ರು ನೋಡಿದ್ರೆ 110 ಅಂತಿದ್ದಾರೆ ಎಲ್ಲ ಸೇರಿ. ಯಪ್ಪ ಏನರಗಳೇನೋ ಏನೋ ಇನ್ನು ಇವಾಗ ಇಷ್ಟು ಬಿಲ್ಲನ್ನು ಕಲೆಕ್ಟ್ ಮಾಡೋಷ್ಟರಲ್ಲಿ ಏನೇನಾಗುತ್ತೋ ಏನೋ. ಮೇಡಮ್ 110 ರೂಪೀಸ್ಗೆ ನಮ್ಮ ಹೋಟೆಲಲ್ಲಿ ನೀರು ಕೂಡ ಸಿಗೋದಿಲ್ಲ. ನಿಮಗೆ ಇಷ್ಟೊಂದೆಲ್ಲ ಐಟಮ್ಸ್ಗೆ 110 ಹೆಂಗಾಗುತ್ತೆ? 2500 ರೂಪೀಸ್ ಆಗಿದೆ. ಓ ಸಾರಿ 2500 ರೂಪಾಯಿ ಆಗಿದೆ. ಬೇಗ ಬಿಲ್ ಪೇ ಮಾಡಿ. ಏನು 2500? ಯಪ್ಪ ಏನು ಹೇಳಕತ್ತಿ ನೀನು? ಹೋಟೆಲ್ ರೇಟ್ ಹೇಳಕತ್ತಿ ಏನು ಮತ್ತೆ? ಅಯ್ಯಪ್ಪ 2500 ರೂಪಾಯಿ. ನಾವು ವರ್ಷ ಗಂಟ್ಲೆ ಖರ್ಚು ಮಾಡ್ತೀವಿ ಅಷ್ಟೊಂದು ದುಡ್ಡು ಸೇರ್ಸರ. ಒಂದೇ ದಿನಕ್ಕೆ 2500 ರೂಪಾಯಿ ಆಯ್ತಾ? ಬರೀ 5 ತಾಲಿಪಟ್ಟ 5 ಚಾಕ ಎಂತ ಹೋಟೆಲ್ ತಮ್ಮ ನಿಂದು? ನೋಡ್ತಮ್ಮ ಅಟ್ಟೆಲ್ಲ ನಮ್ಮ ರೊಕ್ಕ ಇಲ್ಲ. ಕೊಡು ಅಂದ್ರೆ 110 ಅನ್ಕೊಂಡಿದ್ದೆವು. ಲಾಸ್ಟ್ ನಿನ್ಗೆ 150 ರೂಪಾಯಿ ಕೊಡ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಅದೇನು ಮಾಡ್ಕೊತಾ ಮಾಡ್ಕೊ. ಪಾಪಕ್ಕೆ ನಾನೇ 40 ರೂಪಾಯಿ ಹೆಚ್ಚಿಗೆ ಕೊಡ್ಲಾಗತ್ತೀನಿ. ಮತ್ತೆ ಹೇಳ್ತಾನೆ ಬಂದು ಮೇಡಮ್ 2500 ರೂಪಾಯಿ ಆಗಿದೆ, ಬೇಗ ಕೊಡಿ. ಇಲ್ಲ ಅಂತಂದರೆ ನಮ್ಮ ಓನರ್ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಸರಿ ಇರೋದಿಲ್ಲ ನೋಡಿ, ಏನು ಮಾಡ್ತೀರಾ? ಬೇಗ ಮಾತಾಡ್ಕೊಂಡು ಅಮೌಂಟ್ ಕೊಟ್ಬಿಡಿ. ಏನ್ರಿ ಮೇಡಮ್ ಅವ ನೋಡಿ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಪೊಲೀಸರಿಗೆ ಹೇಳ್ತೀನಿ ಅದು ಇದು ಅನ್ನತನ. 2500 ರೂಪಾಯಿ ಅಂತ ಇಟ್ಟು ತಿನ್ನಕ್ಕೆ. ಇವ್ವ ನಮ್ಮ ಮೊದಲೇ ಗೊತ್ತಿತ್ತಂದ್ರೆ ಬಂದಾರಿ ವಾಪಸ್ ಹೋಗ್ಬಿಡ್ತಿದೆ. ಇವ ನಾನು ಇದೊಳ್ಳೆ ಕತೆ ಐತಲ್ಲ. ಇವ ತಾಯಿ ಪಿಜ್ಜಾ ಸುಮ್ಮನೆ ತಿನ್ನಕ್ಕೆ ಬಂದೇವಲ್ಲ ಇವ ಆ ಕಡೆ. ಯಾವ ಮೂರ್ತಿಲ್ಲ ಹೆಸರು ತೆಗೆದ್ರೆ ಇವ ಪಿಜ್ಜಾ ತಿನ್ನಕ್ಕೆ ಹೋಗೋಣ ಅಂತ ಹೇಳಿ. ಏನು ಮೇಡಮ್ ಈಗ
ಇವಾಗ ಏನು ಮಾಡಕ್ ಬರಲ್ಲಕ್ಕ. ಪೊಲೀಸ ಅದು ಇದು ಅನ್ನತನ ನಮ್ಮದೇ ತಪ್ಪದ. ಮೊದಲೇ ನಾವು ರೇಟ್ ಕೇಳಿ ಕೂಡ್ಬೇಕಿತ್ತು. ಇಕ್ಕಿ ಒಬ್ಬಾಕಿ 12 ರೂಪಾಯಿಗೆ ಒಂದಿರ್ತಾವ, 12 ರೂಪಾಯಿಗೆ ಒಂದಿರ್ತಾವ, ಕೇಳಬೇಡ ಅಂತ ಬಿಟ್ಟೋಳಲ್ಲ. ನಾನೇನೋ ಅಂದಪ್ಪ, ಅದೆಲ್ಲ ನೀವೇ ಕಡೆ ತಿಳ್ಕೊಬೇಕು. ನಾನೇನು ತಿಂದಕ್ಕ ಉಂಡಕ್ಕೆ ಒಂದು ಮರ ಪಿಜ್ಜಾ ಸುಮ್ಮನೇನೋ ಹೇಳ್ದ. ಅಂದಾಜು ಒಂದು 12 ರೂಪಾಯಿ ಇಟ್ಟಿರ್ಬೇಕಂತೇಳಿ ನಂಗೇನು ಕುನ ಕೇಳಬೇಕಿತ್ತು. ಅಟ್ಟಿದ್ದಕ್ಕಿನ್ನಮ್ಮ ಸುಮ್ಮನೆ ನಂತನ ಬರಬೇಡಿ ಹೇಳಗತ್ತೀನಿ. ನಾನು ನೀನು ಪಿಜ್ಜಾ ಹೆಸರು ತೆಗ್ದಕ್ಕೆ ನೀ ಪಿಜ್ಜಾ ಹೆಸರು ತೆಗ್ದಿದ್ದಿಲ್ಲ, ನಾವ್ಯಾಕೆ ಇಲ್ಲಿ ಬರ್ತದ ಕೊಡು. ನೀನು ಜಗ್ಗಿಸ್ತಾ ಎಲ್ಲಾರ್ದು ರೊಕ್ಕ ನೋಡು. ಇದೆಲ್ಲ ನಾವು ಜಗಳ ಆಡೋದಲ್ಲ. ಬಂದೀವಲ್ಲ ತಿಂದೀವಲ್ಲ ಮುಗೀತು. ಇವಾಗ ರೇಟ್ ಕೇಳಾರ್ದು ತಿಂದಿದ್ದು ಎಲ್ಲರದು ತಪ್ಪದ. ಸುಮ್ಮ ಎಲ್ಲರಿಗೂ ಲೇಟ್ ಅಥವಾ ಹೆಚ್ಚಕಮ್ಮ ಗೋಳಿ ಮಾಡಿಬಿಟ್ಟು ಕೊಟ್ಬಿಟ್ಟು ಇಲ್ಲಿ ಮೊದಲು ಹೋಗೋಣ ಬರ್ರಿ. ನಮ್ಮ ಜನ್ಮದಾಗ ಈ ಪ್ಯಾಟಿ ಹೆಸರು ತೆಗೆದೇ ಬೇಡ, ಪಿಜ್ಜಾ ಹೆಸರು ತೆಗೆದು ಬೇಡ. ಏನಂತ ಸುಮ್ಮನೆ ಒಬ್ಬೊಬ್ರಿಗೆ ಒಂದು 500 ರೂಪಾಯಿ ಬರ್ತದ. ಜಮಾ ಮಾಡ್ಕೊಟ್ಬಿಡಮ್ ಕಡೆ. ಮತ್ತೇನು ಮಾಡಮ್? ಈಗ ಏನು ಮಾಡೋಕೆ ಬರ್ತದೆ? ಸುಮ್ಮ ಕಡೆ. ಸುಮ್ಮನೆ ಯಾಕಪ್ಪ ಪೊಲೀಸು ಅದಿಗೆ ನಾಳೆ ಮನೆ ಖುನ ಆಯಿತು ಅಂತಂದ್ರೆ ನಮ್ಗೆ ಅನ್ಸೋ ಸುಮ್ಮಿರ್ತಾವ. ನಡಿ ಕೊಟ್ಬಿಟ್ಟು ಹೋಗೋ ಮಕ್ಕಳು ಮೊದಲು ನಡ್ರಿ ಇಲ್ಲಿ ತಗೋ ಅಕ್ಕ. ಇದ್ರಾಗ ಎಲ್ಲರದ್ದು ಸೇರಿ 2,500 ರೂಪಾಯಿ ನೋಡಿ. ಈಗ ಕೊಡು ನೀನೇ ಆ ಹೋಟೆಲ್ ನಾ ಕೊಡ್ತೇನೆ ಕರೆ. ಅಲ್ಲೇ ಬರ್ತಾನೆ ನನಗೆ ಕೊಟ್ಬಿಡು. ನಡಿ ಕಡೆ ಮೊದಲು ಹೋಗ ಅಂತದ್ದು ಟ್ರೇಡಿಂಗ್ ಮಾಡಿದ್ದಾರೆ ಅನ್ಸುತ್ತೆ ಅಕ್ಕಂದ್ರು. ನಡೆಯೋ ಯಪ್ಪ, ಮೊದಲು ಇಲ್ಲಿಂದ ತೊಗೊಂಡ್ಬಿಟ್ಟು ಹೋಗ್ಬಿಡ್ಬೇಕು. ಇವ್ರನ್ನ ಕಳಿಸ್ಬೇಕು. ತಗೋತಮ್ಮ 2,500 ರೂಪಾಯಿ. ಅದೇನು ಜೀವ ತಿತ್ತಿರೋ ಏನು ಸುದ್ದಿ? ಹಳ್ಳಿ ಮಂದಿ ರಕ್ತ ಹಿಡ್ತೀರಿ ನೀವು. ಹಳ್ಳಿಗಳಿಗೆ ಇಟ್ಟು ರೊಕ್ಕ ತೊತ್ತಿರೋದ್ರ ಇನ್ನು ಪೇಟೆನವ್ರಿಗೆ ಏಟು ತೊತ್ತಿರೋ ಏನು ಸುದ್ದಿನೋ? ಅದೇನೋ ನಮ್ಮ ಊರಿಗೆ ಬಾ, ನಿನಗೆ ಅಂಟ ರೊಟ್ಟಿ ಮೇಲೆ ಪಲ್ಯ ಹಚ್ಕೊಡ್ತೀನಿ, ಗೊತ್ತಾಗ್ತದೆ ನೀನು ಹೆಂಗಿತ್ತು ನಮ್ಮ ಸೈಡ್ ಪಿಜ್ಜಾ ಅಂತೇಳಿ. ತಗೋ. ಸರಿ ಮೇಡಮ್, ನೀವಿನ್ನು ಹೊರಡಿ. ಹೊತ್ತೆ ತೋರೋತಮ್ಮ, ನಾವೇನು ಇಲ್ಲೇ ನಿಂತು ಹೊಲಕ್ಕೆ ಬಂದಿಲ್ಲ. ಇಲ್ಲಿ ಏನು ದೊಡ್ಡ ಮಾತಾಡ್ತಲ್ಲ ಪುಷಟ ತಿಲ್ಲಿಗೆ ಬಂದರಂಗೆ. ನಮ್ಗೆ 2,500 ರೂಪಾಯಿ ಕೊಟ್ಟಿದ್ದಾವೆ. ಏನು ಹೋಗೋಗಿಗೂ ಹೆಚ್ಚಿಗೆ ಮಾತಾಡಕ್ಕೆ ಹೋಗಬೇಡ. ನೀ ಹೋಗಿಲ್ಲ ಮೊದಲು ರೊಕ್ಕ ತಗೊಂಡು. ನಾವು ಹೋಗ್ತೀವಲ್ಲ, ನಮ್ಗೆ ಗೊತ್ತದ ನಮ್ಗೆ ಹೆಂಗೆ ಹೋಗ್ಬೇಕಂತ. ನೀ ನಡಿ ಮೊದಲು ಇಲ್ಲೇನು ನಡಿ ಅಕ್ಕ ನಡಿ. ಇಂಥ ತಿರುಪತಿ ಹೋಟೆಲ್ ಬಂದು ನಮ್ಮದೇ ತಪ್ಪಾಗ್ಯದ. ನಡಿ ಈ ಕಡೆ ಮೊದಲು ಹೋಗಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಪಿಜ್ಜಾ ತಿನ್ನೋಕೆ ಹೋಗಿ ನಮ್ಮದೆಲ್ಲ ಪದ್ಧತಿ ಹೆಂಗಾಯಿತು ಅಂತ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಪಾರ್ಟ್ 2 ತುಂಬ ಲೇಟ್ ಆಯಿತು.